ಈ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆದಂಥ ಶ್ರೀ ಗೋವಿಂದರಾಜು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟುಗಳೇ, ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ವತಿಯಿಂದ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಯಾರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕರ್ನಾಟಕದಿಂದ, ಅಂಥ ಕ್ರೀಡಾಪಟುಗಳಿಗೆ ಒಲಿಂಪಿಕ್ ಸಂಸ್ಥೆ ಸುಮಾರು 22 ವರ್ಷಗಳಿಂದ ಇಂತಹ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದರ ಉದ್ದೇಶ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು, ಅವರಿಗೆ ಪ್ರೋತ್ಸಾಹದಾಯಕವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ್ತದೆ, ಉತ್ತೇಜನವನ್ನು ಕೊಟ್ಟಾಗ್ತದೆ ಅಂಥೇಳಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹಿಂದೆ ಬಂದಿದ್ದೆ ಅಂತ ಅನ್ಸುತ್ತೆ, ಹಿಂದೆ ಬಂದಿದ್ದೆ ನಾನು. ಕಳೆದ ವರ್ಷ ಬರೋಕ್ಕಾಗಲಿಲ್ಲ, ಹಿಂದಿನ ಸರ್ಕಾರದಲ್ಲಿ ಬಂದಿದ್ದೆ. ಆಗ ಈ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಬಹಳ ದೀರ್ಘಕಾಲ ಗೋವಿಂದರಾಜು ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಬಜೆಟ್ ಮಂಡಿಸುವಾಗಲೆಲ್ಲ, ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ. ಆಗ ಯುವಜನ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ. ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ. ನಾನು ಸ್ವತಃ ಕ್ರೀಡಾ ಆಸಕ್ತನಾಗಿರ್ತಕ್ಕಂಥದ್ದು. ನಾನು ದೊಡ್ಡ ಕ್ರೀಡಾಪಟು ಆಗಿರಲಿಲ್ಲ. ಹೈಸ್ಕೂಲ್ನಲ್ಲಿ
ಸ್ವಲ್ಪ ಮಟ್ಟಿಗೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ. ಅಂದರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇರ್ತೀನಿಲ್ಲ, ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ. ಎಲ್ಲ ಕ್ರೀಡೆನಲ್ಲೂ ಭಾಗವಹಿಸ್ತಿದ್ದೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಿದ್ದೆ, ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ, ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ, ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ, ಆಮೇಲೆ ಈ ಅಥ್ಲೆಟಿಕ್ಸ್ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ, ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ. ಯಾವುದರಲ್ಲೂ ಬಹುಮಾನ ಬಂದಿಲ್ಲ ನನಗೆ. ಆದರೆ ಈ ಶಾಸಕರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಲ್ಲ, ಆಗ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ನಾನು ಕುಸ್ತಿನಲ್ಲಿ 2 ಸಾರಿ ಭಾಗವಹಿಸಿದೆ, 2 ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದು ಶಾಸಕ ದಿನಾಚರಣೆ. ಆದರೆ ಯಾವಾಗಲೂ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ. ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದಿದವರು ಕೂಡ ಆ ಕ್ರೀಡಾ ಭಾಗನ ಓದ್ತೀನಿ ನಾನು. ಐ ಆಮ್ ಎ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್. ಭಾಗವಹಿಸದೇ ಇರಬಹುದು, ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ರಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನು ಮಾಡ್ತೇವೆ, ಸಹಕಾರವನ್ನು ಕೊಡ್ತೇವೆ. ಉದ್ದೇಶ ಏನು ಅಂತಂದರೆ, ಭಾರತ ಒಂದು ದೊಡ್ಡ ದೇಶ, ಸುಮಾರು 140ಕ್ಕೂ ಹೆಚ್ಚು ಕೋಟಿ ಜನರನ್ನು ಹೊಂದಿರತಕ್ಕಂಥ ದೇಶ. ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ನಲ್ಲಿ. ಭಾರತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು. ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ. ಆದರೆ ಸ್ಪೋರ್ಟ್ಸ್ನಲ್ಲಿ ನಮಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಇಷ್ಟೊಂದು ಜನಸಂಖ್ಯೆ ಇಟ್ಕೊಂಡು ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಬೆಳ್ಳಿ ಬಂದಿರ್ಬೋದು, ಕಂಚು ಬಂದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಚಿನ್ನ ಬರದೇ ಇರ್ತಕ್ಕಂಥದ್ದು ಬಹಳ ನೋವು ಸಂಗತಿ. ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮುಂದೆ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ. ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಇರಬೇಕಾಗ್ತದೆ. ನಿಜ, ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಅವಕಾಶ ಕೊಡಲಿಕ್ಕೂ ಕೂಡ ತಯಾರಾಗಿದ್ದೀನಿ. ಕರ್ನಾಟಕದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು. ಎಲ್ಲರೂ ಗೆಲ್ಲೇಬೇಕು ಅಂತೇನಿಲ್ಲ, ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಅಲ್ಲ. ಮತ್ತೆ ಸೋಲು ಗೆಲುವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ಮನೋಭಾವ ಬೆಳೆಸ್ಕೋಬೇಕಾಗ್ತದೆ. ನಾವು ಜೀವನದಲ್ಲಿ ಗೆಲುವನ್ನೇ ಸಾಧಿಸ್ಲಿಕ್ಕಾಗಲ್ಲ, ಸೋಲನ್ನೇ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೋಲು ಗೆಲುವು ಎರಡೂ ಕೂಡ ಇರ್ತವೆ. ಅದಕ್ಕೆ ಸಮಚಿತ್ತದಿಂದ ಸ್ವೀಕಾರ, ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ, ಅದು ನಿಜ ಜೀವನದಲ್ಲೂ ಬೆಳೆಸ್ಕೋಬೇಕು, ಸ್ಪೋರ್ಟ್ಸ್ನಲ್ಲೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಅದು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತೆ ಕ್ರೀಡಾಪಟುಗಳಿಗೆ ನೀವು ನೋಡಿ, ಕ್ರೀಡಾಪಟುಗಳಾಗದಿದ್ದವರು ಇವನು ಮೇಲ್ನೋಟಿಗೆ ಗೊತ್ತಾಗ್ಬಿಡ್ತದೆ ಅಲ್ವಾ? ಮೇಲ್ನೋಟಿಗೆ ಗೊತ್ತಾಗ್ಬಿಡ್ತದೆ. ಅವರ ದೇಹ ದಾಢ್ಯ ನೋಡಿದಾಗ, ಅವರ ಫಿಸಿಕ್ ನೋಡಿದಾಗ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ತದೆ ಕ್ರೀಡಾಪಟುವಾಗಿದ್ದವರು, ಕ್ರೀಡಾಪಟುವಾಗಿದ್ದವರು. ಸೊ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕರವಾಗಿರ್ಬೇಕಾದ್ರೆ, ಸದೃಢರಾಗಿರ್ಬೇಕಾದ್ರೆ
ಕ್ರೀಡೆ ಅತ್ಯಂತ ಅವಶ್ಯ. ಕ್ರೀಡೆ ನಿಮ್ಮನ್ನು ಯಾವಾಗಲೂ ಕೂಡ ಕ್ರಿಯಾಶೀಲರನ್ನಾಗಿ ಮಾಡ್ತದೆ. ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಳಿಕ್ಕೆ ಸಹಕಾರ್ಯ. ನಾವು ಎಷ್ಟು ದಿನ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಎಷ್ಟು ದಿನ ಆರೋಗ್ಯವಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾನು ಡಯಾಬಿಟಿಕ್ 94 ಇಂದ ಡಯಾಬಿಟಿಕ್. ಬಹುಶಃ ನಾನು ಹೈಸ್ಕೂಲ್ನಲ್ಲಿ ಕ್ರೀಡಾಪಟು ಆಗಿದ್ದದ್ರಿಂದಲೇ ಇಷ್ಟು ವರ್ಷ ಬದುಕಲಿಕ್ಕೆ ನನಗೆ 78 ವರ್ಷ, ಇನ್ನೂ ಗಟ್ಟಿಯಾಗಿದ್ದೀನಿ. ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಸರ್ಕಾರ ಅದಕ್ಕೆ ಪೂರಕವಾದಂಥ ಸಹಕಾರ ಕೊಡ್ತಕ್ಕಂಥದ್ದು, ಬೆಂಬಲ ಕೊಡ್ತಕ್ಕಂಥದ್ದು, ಕ್ರೀಡಾ ಇಲಾಖೆನ ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ಮಾಡ್ತೇವೆ. ಇವತ್ತು ಗೋವಿಂದರಾಜು ಅವರು ಪ್ರತಿ ವರ್ಷ ಮಿನಿ ಒಲಿಂಪಿಕ್ ಕ್ರೀಡೆ ಮಾಡ್ತಾರೆ. ಆಮೇಲೆ ಸೀನಿಯರ್ ಒಲಿಂಪಿಕ್ಕು, ಜೂನಿಯರ್ ಒಲಿಂಪಿಕ್ಕು, ಆಮೇಲೆ ಒಂದ್ಸಾರಿ ರಾಜ್ಯ ಮಟ್ಟದ ಧಾರವಾಡದಲ್ಲಿ ಮಾಡಿದ್ವಿ. ಅವೆಲ್ಲ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಲ್ಲ. ವೇದಿಕೆಗಳೇ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ನಮ್ಮ ಸರ್ಕಾರ ಮಾಡ್ತದೆ. ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕ್ರೀಡೆ ಬೆಳವಣಿಗೆಗೆ ಏನೇನು ಸಹಕಾರ ಬೇಕು, ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಬಹಳಷ್ಟು. ಅದಕ್ಕೆ ಗೋವಿಂದರಾಜು ಹೇಳಿದ್ರು, ಒಲಿಂಪಿಕ್ಸ್ನಲ್ಲಿ ಪ್ರಶಸ್ತಿ ಪಡೆದು ಚಿನ್ನ ಪಡೆದ್ರೆ ಎಷ್ಟು 6 ಕೋಟಿ, ಆಮೇಲೆ ಬೆಳ್ಳಿ ತೆಗೆದ್ರೆ 4 ಕೋಟಿ, ಆಮೇಲೆ ಕಂಚು ಮಾಡಿ ತಗೊಂಡ್ರೆ 3 ಕೋಟಿ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಯಾರು ತಕ್ಕತ್ತಾ ಇಲ್ಲ, ದುಡ್ಡು ಇಟ್ಟಿರ್ತೀವಿ. ಅದನ್ನ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ. ನಾನು ಚಿನ್ನ ತಗೊಳ್ಳೇಬೇಕು, 6 ಕೋಟಿ ಗಳಿಸ್ಲೇಬೇಕು, ಬೆಳ್ಳಿ ತಗೊಳ್ಳೇಬೇಕು, 4 ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ 3 ಕೋಟಿ ಕಂಚನ್ನ ಪಡ್ಕೊಳ್ಳೇಬೇಕು, 3 ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ ಕರ್ನಾಟಕದವರು ಯಾರಾದರೂ ಒಬ್ಬರಾದ್ರೂ ಕೂಡ ಒಲಿಂಪಿಕ್ನಲ್ಲಿ ಚಿನ್ನ, ಬೆಳ್ಳಿ, ಕಂಚು ತಕೊಂಡ್ರೆ ಅದಕ್ಕಿಂತ ಖುಷಿ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ. ನೀವು ಬರೀ ರಾಜ್ಯಕ್ಕೆ ಅಷ್ಟೇ ಕೀರ್ತಿ ತರಲ್ಲ, ಇಡೀ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದಿದೆ. ಇಡೀ ರಾಷ್ಟ್ರಕ್ಕೆ ಕೀರ್ತಿಯನ್ನು ಹೋಗ್ತೀವಿ. ಸೊ ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಇಡೀ ಭಾರತೀಯರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆ ಕೆಲಸ ನೀವು ಮಾಡಿ ಅಂತೇಳಿ ಈಗಾಗಲೇ ಗೋವಿಂದರಾಜು ಹೇಳಿದ್ದಾರೆ. ಇವ್ರಿಗೆ 10% ಗ್ರೇಸ್ ಮಾರ್ಕ್ಸ್ ಕೊಡಬೇಕು, 25% ಅಟೆಂಡೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಸಕಾರಣವಾಗಿದೆ. ಸೊ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕೃತಿದಾರಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ, ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.